ಈ ಥರ ಕುಂದನ್ ತೊಗೊಂಡು ಅದನ್ನು ವ್ಯಾಕ್ಸಿಂಗ್ ಶೀಟ್ಗೆ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು B7000 ಗ್ಲೂ ಯೂಸ್ ಮಾಡ್ತಾಯಿದ್ದೀನಿ. ವ್ಯಾಕ್ಸಿಂಗ್ ಸ್ಟಿಕ್ಗೆ ಸ್ಟಿಕ್ ಮಾಡಿಕೊಂಡು ಆರಕ್ಕೆ ಬಿಡಬೇಕು. ಮತ್ತು ಇವಾಗ ಬಾಲ್ ಚೈನ್ ತೊಗೊಂಡು ಅದನ್ನು ಸುತ್ತಲೂ ಅರೇಂಜ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಈಸಿಯಾಗಿ ನಾವು ಅರೇಂಜ್ ಮಾಡ್ಕೊಬೋದು. ಪೀಸಸ್ ಮಾಡಿಕೊಂಡ್ರೆ 1 by 1 ಸ್ಟಿಕ್ ಮಾಡ್ಕೊತಾ ಹೋಗಿ. ಗ್ಯಾಪ್ ಎಲ್ಲೂ ಇರಬಾರ್ದು. ಗ್ಯಾಪ್ ಇದ್ದರೆ ಬೇಕಾದರೆ ಒಂದು ಕುಂದನ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಥರ ಸುತ್ತೂ ಅರೇಂಜ್ ಮಾಡ್ಕೊಬೇಕಾಗುತ್ತೆ. ಸುತ್ತು ಅರೇಂಜ್ ಆಗುತ್ತಿದ್ದಂಗೆ ಈ ಥರ ನೀಟಾಗಿ ಎಲ್ಲೂ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬಂದರೆ ಮತ್ತು ಶೇಪು ಚೆನ್ನಾಗಿರಲ್ಲ, ನೀಟಾಗೂ ಕಾಣಿಸಲ್ಲ. ಒಂಥರ ಇವಾಗ ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಇವಾಗ ನಾವು ಈ ಥರ ಬೀಡ್ಸು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದ್ರ ಲುಕ್ ಕಾಣುತ್ತೆ, ಲುಕ್ಕೇ ಚೇಂಜ್ ಮಾಡಿಬಿಡುತ್ತೆ ಪೆಂಡೆಂಟ್ದು. ಸೊ ಅದಕ್ಕೊಂದು ರಿಂಗ್ ತೊಗೊಂಡು ರಿಂಗ್ನ ಶೇಪ್ ಮಾಡಿಕೊಂಡು ಅದರೊಳಗಡೆ ಈ ಥರ ಪರ್ಲ್ದು ಬೀಡ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಪಿಂಕ್ ಕಲರ್ದು ದೊಡ್ಡದು ಹಾಕ್ಕೊತಾ ಇದ್ದೀನಿ ನಾನು. ಆ ಕಡೆ 3 ಈ ಕಡೆ 3 ಹಾಕ್ಕೊಂಡು ಇದನ್ನು ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಈಗ ಇದು ರೆಡಿ ಆಯಿತು. ಇವಾಗ ಪೆಂಡೆಂಟ್ಗೆ ಇದನ್ನು ಫಿಕ್ಸ್ ಮಾಡೋಣ. ಈ ಥರದ್ದು 3 ಮಾಡ್ಕೊಳ್ಳಿ. ಇಯರಿಂಗ್ಸ್ಗೆ 2, ಪೆಂಡೆಂಟ್ಗೊಂದು. ನೀಟಾಗಿ ಸೆಂಟ್ರಿಗೆ ಬರೋ ಥರ ಅರೇಂಜ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಬರೋ ಥರ ಅರೇಂಜ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಡ್ರೈ ಆಗೋಕ್ಕೆ ಲೇಟ್ ಆಗುತ್ತೆ. ಸೊ ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಮಾಡ್ಕೊಳ್ಳಿ. ಅದು ಫ್ರಂಟಿಂದ ನೀಟಾಗಿ ಕಾಣುತ್ತಾ ಅಂತಲೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಗ್ಲೂ ಹಾಕ್ಕೊಳ್ಳಿ. ಗ್ಲೂ ಹಾಕ್ಕೊಂಡು ಎಕ್ಸ್ಟ್ರಾ ವ್ಯಾಕ್ಸಿಂಗ್ ಶೀಟ್ನ ಇಟ್ಕೊಂಡು ಫಿಕ್ಸ್ ಮಾಡಿ ಮತ್ತೆ ಅರೇಂಜ್ ಮಾಡ್ಕೊಳ್ಳಿ. ಮತ್ತು ಫಿಕ್ಸ್ ಆದಮೇಲೆ ಮತ್ತೆ ನಾವು ಅರೇಂಜ್ ಮಾಡೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಸೊ ನೀಟಾಗಿ ಕೂತಿದೆಯಾ ಅಂತ ಒಂದ್ಸರಿ ಅರೇಂಜ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಗ್ಲೂ ಹಾಕ್ಕೊಂಡು ಅದನ್ನು ಆರೋಕ್ಕೆ ಬಿಡೋಣ. ಆಮೇಲೆ ಅದನ್ನು ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಇಯರಿಂಗ್ಸ್ಗೆ ಸ್ಮಾಲ್ ಕುಂದನ್ ತೊಗೊಂಡು ಸುತ್ತು ಬಾಲ್ ಚೈನ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೇಮ್ ಕುಂದನ್ ಥರನೇ ಇದಕ್ಕೂ ಮಾಡಬೇಕು. ನಾವು ಬೀಡ್ಸ್ನ ಸೆಂಟ್ರಲ್ಲಿ ಹಾಕ್ಕೊಂಡು ಸ್ಟಡ್ ಒಂದು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ಟಡ್ ಫಿಕ್ಸ್ ಆದಮೇಲೆ ಎಕ್ಸ್ಟ್ರಾ ಒಂದು ವ್ಯಾಕ್ಸಿಂಗ್ ಶೀಟ್ನ ತೊಗೊಂಡು ಅದಕ್ಕೆ ಫಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಆಲ್ಮೋಸ್ಟ್ ಇಯರಿಂಗ್ ರೆಡಿ ಆಯಿತು. ನೆಕ್ಸ್ಟು ನಾವು ಪೆಂಡೆಂಟ್ ಇಟ್ಕೊಂಡಿದ್ವಲ್ಲ ಅದನ್ನ ಶೇಪಾಗಿ ಕಟ್ ಮಾಡಿಕೊಂಡು ಇವಾಗ ಇದು ವೈಯರ್ಗೆ ನಾವು ಅದನ್ನು ಸೆಂಟ್ರಲ್ಲಿ ಕರೆಕ್ಟಾಗಿ ಪೆಂಡೆಂಟ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಸೆಂಟ್ರಲ್ಲಿ ನೋಡಿಕೊಂಡು ಪೆಂಡೆಂಟ್ ಇಟ್ಟು ಗ್ಲೂ ಹಾಕ್ಕೊಂಡು ಸ್ವಲ್ಪ ಗ್ಲೂ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡಲ್ಲಿ ಇನ್ನೊಂದು ಸರಿ ವ್ಯಾಕ್ಸಿಂಗ್ ಶೀಟ್ನ ಒಂಚೂರು ಇಟ್ಟರೆ ಆಯಿತು. ನೀಟಾಗಿ ಅದು ಫಿಕ್ಸ್ ಆಗುತ್ತೆ. ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. 2 ಸೈಡು ಒಂದೇ ಇದರಲ್ಲಿ ಬರಬೇಕು. ಆ ಕಡೆ ಎಲ್ಲಿ ಸ್ಟಿಕ್ ಮಾಡಿರ್ತಾರೋ ಈ ಸೈಡ್ಗೂ ಅದೇ ಇರಬೇಕು. ಮತ್ತು ಈ ಥರ ಬೀಡ್ಸು 5 ಬೀಡ್ಸ್ ಹಾಕೋತೀನಿ. ಒಂದು ಎಕ್ಸ್ಟ್ರಾ ಬೀಡ್ಸನ್ನ ಲಾಸ್ಟಲ್ಲಿ ಇಟ್ಕೊಂಡು ಅದನ್ನು ಸ್ಟಾಪರ್ ಥರ ನಾನು ಇವಾಗ ಇದಕ್ಕೆ ಯೂಸ್ ಮಾಡ್ತೀನಿ. ಬಿಕಾಸ್ ಈ ಕಡೆ ಇರೋ ಬೀಡ್ಸು ಈ ಕಡೆಗೆ ಬರಬಾರ್ದು. ಸೊ ಅದಕ್ಕೆ ಅದನ್ನು ಸ್ಟಾಪರ್ ಥರ ಅಲ್ಲಿ ಯೂಸ್ ಮಾಡಿಬಿಡೋಣ. ಈ ಥರ ಕಟಿಂಗ್ ಪ್ಲೇಯರ್ ಸಹಾಯದಿಂದ ಅದನ್ನು ನೀಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಫುಲ್ಲು ಟೈಟಾಗಿ ಸ್ಟಾಪ್ ಮಾಡಿಬಿಡಿ. ಪ್ರೆಸ್ ಮಾಡಿದರೆ ಆಯಿತು, ಅದು ಲಾಕ್ ಆಗುತ್ತೆ. ಬೀಡ್ಸ್ನೇ ನಾವು ಸ್ಟಾಪರ್ ಥರ ಯೂಸ್ ಮಾಡ್ಬೋದು. ನೀಟಾಗಿ ಫಿಕ್ಸ್ ಆಗಿದೆ. ಸ್ವಲ್ಪ ನೀಟಾಗಿ ಟೈಟ್ ಮಾಡಿದ್ರೆ ಆಯಿತು, ಅದು ಈ ಕಡೆಯಿಂದ ಈ ಕಡೆಗೆ ಬರೋಲ್ಲ. ಮತ್ತು ನೆಕ್ಸ್ಟಿಗೂ ಈ ಸೈಡ್ಗೂ ಅದೇ ಥರ 4 ಬೀಡ್ಸು, ಒಂದು ಎಕ್ಸ್ಟ್ರಾ ಬೀಡ್ ಹಾಕ್ಕೊಂಡು ಒಂದು ಎಕ್ಸ್ಟ್ರಾ ಬೀಡು ಅದನ್ನು ಸ್ಟಾಪರ್ ಥರ ಯೂಸ್ ಮಾಡೋಕ್ಕೆ. ಇವಾಗ ಲಾಕ್ ಮಾಡೋಣ. ಲಾಕ್ ಬುಕ್ಕೆಗೆ ಇದೇ ಥರ ಸೇಮ್ ಒಂದು ಲಾಕ್ ತೊಗೊಂಡು 2 ಬೀಡ್ಸ್ ಫಿಕ್ಸ್ ಮಾಡಿ, ಒಂದು ಬೀಡ್ಸು ಸ್ಟಾಪರ್ ಥರ ಯೂಸ್ ಮಾಡಿ, ಇನ್ನೊಂದಕ್ಕೆ ಮತ್ತಿನ್ನೊಂದು ನೆಕ್ಲೆಸ್ ಓಪನ್ನು ಲಾಕ್ ಮಾಡೋಕ್ಕೆ ಒಂದು ಲಾಕ್ ಹಾಕೋತಾ ಇದ್ದೀನಿ. ಆಲ್ರೆಡಿ ಆಯಿತು. ಇಯರಿಂಗ್ಸು ಬ್ಯಾಕ್ ಸೈಡ್ ಹಾಕ್ತಾಯಿದ್ದೀನಿ ಲಾಕ್. ನೋಡಿ ಫೈನಲ್ ಲುಕ್ಕು ಯಾವ ಥರ ಬಂದಿದೆ. ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡಾಗೂ ಇದೆ, ಸಿಂಪಲ್ಲಾಗೂ ಕಾಣಿಸ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.